ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾವೆಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿ ನಮ್ಮೂರಿನ ಉರ್ಸಿಗೆ ಹೋಗ್ತಾ ಇದ್ದೀವಿ. ದರ್ಗಾ ಅಂತಾರಲ್ಲ, ಅಲ್ಲಿ ದರ್ಗಾದ ಉರ್ಸಿಗೆ ಎಲ್ಲರೂ ಆಟೋ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನೋಡ್ರಿ, ಇವತ್ತಿನ ಉರ್ಸಿಂದೊಂದು ನಿಮಗೆ ಝಲಕ್ ತೋರಿಸ್ತೀನಿ. ಎಲ್ಲರೂ ಉರ್ಸಿಗೆ ಹೋಗಿ ಅಲ್ಲಿ ಎಲ್ಲ ದೇವ್ರಿಗೆಲ್ಲ ಕಡೆ ಅಡ್ಡಾಡಿ ಚೆನ್ನಾಗಿ ಫೋಟೋ ಗಿಟ ತಕ್ಕೊಂಡು ಸ್ವಲ್ಪ ಬೇಗನೆ ಹೋಗಿದ್ವಿ ಫ್ರೆಂಡ್. ತುಂಬ ರಶ್ ಆಗುತ್ತೆ ಅಂತ ಒಳಗಡೆ ಎಲ್ಲ ಹೋಗೋಕ್ಕೆ ನಡ್ಕೊತಾನೆ ಹೋದ್ವಿ, ವೆಹಿಕಲ್ ಇದ್ದಿದ್ದಿಲ್ಲ. ಹೋಗಿ ದೇವರಲ್ಲಿ ಸಕ್ಕರೆ ಎಲ್ಲ ಒದಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಎಲ್ಲ ಮಾತುಕತೆ ಹರಟೆ ಮಾಡ್ಕೊಂಡು ಕೇಸಿ ಅಲ್ಲೆಲ್ಲ ಸುತ್ತಾಡಿದ್ವಿ ಫ್ರೆಂಡ್ಸ್. ನನ್ನ ಮಗಳಂತರೂ ಅಲ್ಲಿ ಹೋಗೋಣ ಬಾ ಇಲ್ಲಿ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾನೆ ಇದ್ಲು. ಸ್ವಲ್ಪ ನೋಡಿದ್ರಲ್ಲ ನೀವು, ಉರುಸು ಜಾತ್ರೆ ಅಂದರೆ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತೇ ಇರುತ್ತಲ್ವಾ. ಆ ಥರ ಅಲ್ಲೇ ಇಲ್ಲಿ ಅಡ್ಡಾಡಿ ಅದು ಇದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ಆಮೇಲೆ ಹೊರಗಡೆ ಬಂದು ಇನ್ನೂ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ವಿ. ಸ್ನ್ಯಾಕ್ಸ್ ತಿಂದು ಮತ್ತೆ ಹೋಗಿ ಅವಳೇನು ನೋಡ್ತೀನಿ ಅಂದ್ಲು. ಇದು ನೋಡಿ ಫ್ರೆಂಡ್ಸ್, ಇದೇನಂತ ಕಮೆಂಟ್ ಮಾಡಿ. ನಿಮ್ಮೂರಲ್ಲೂ ಇದನ್ನು ನೋಡಿರ್ತೀರ ನೀವು. ನಾವು ಚಿಕ್ಕ ವಯಸ್ಸಂದರೆ ಇದು ನಮಗೆ ಗೊತ್ತಿರುತ್ತಲ್ವ. ನನ್ನ ಮಗಳು ನೋಡ್ತೀನಿ ಅಂದ್ಲು, ಅದಕ್ಕೆ ತೋರಿಸಿದೆ. ಇದೇನಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್. ಮತ್ತು ಆ ಕಡೆಯಿಂದ ಬಂದು ನಾವು ಎಲ್ಲ ಅವ್ರಿಗೆ ದುಡ್ಡು ಕೊಟ್ಟು ಬಂದು ಟಿಫಿನ್ ಮಾಡ್ಕೊಂಡ್ವಿ. ಹಾಗೆ ನಮ್ಮಮ್ಮನ ಮನೆಗೆ ಹೋಗಿದ್ದೆ ಸಾಯಂಕಾಲ. ಅಲ್ಲಿಂದ ನಮ್ಮಮ್ಮನ ಮನೆಯಲ್ಲಿ ಹೋಗಿ ಸ್ವಲ್ಪ ಮಧ್ಯಾಹ್ನ ಹೋಗಿದ್ವಲ್ಲ, ಅಲ್ಲಿಂದ ಊಟ ಗೀಟ ಮಾಡ್ಕೊಂಡು ಬಂದ್ವಿ. ನಮ್ಮಮ್ಮ ನನ್ನ ಮಗನ ಎತ್ಕೊಂಡು ಕೂತ್ಕೊಂಡಿದ್ದಾಳೆ. ಸ್ವಲ್ಪ ಅಡುಗೆ ಮಾಡ್ತಾಯಿದ್ದೆ ನಾನು. ಇದು ಮಧ್ಯಾಹ್ನದ ಫ್ರೆಂಡ್ಸ್, ನಿಮಗೆ ಮಿಡಲ್ ತೋರಿಸ್ತಾ ಇದ್ದೀನಿ ವಿಡಿಯೋನ. ಹೇಗಿದೆ ನೋಡಿ, ಫ್ಲವರ್ ಪ್ಲಸ್ ಬಟಾಣಿ ಮಿಕ್ಸ್ ಪಲ್ಯ, ನೀವೇನಂತೀರಿ ನೋಡಿ. ಎಲ್ಲ ಊಟ ಗೀಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ, ನನ್ನ ಮಗಳ ತಲೆಯಲ್ಲಿ ತುಂಬ ಏನಾಗಿದ್ದು ಫ್ರೆಂಡ್ಸ್. ನನ್ನ ಮಗಳ ತಲೆಯಲ್ಲಿ ಕಾಮನ್ ಆಗಿ ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದಾಳಲ್ಲ ಫ್ರೆಂಡ್ಸ್, ಕಾಮನ್ ಆಗಿ ಅವಳ ತಲೆಯಲ್ಲಿ ಏನಾಗಿದ್ದು. ಅದಕ್ಕೆ ತುಂಬ ಅಡ್ವರ್ಟೈಸ್ ನೋಡಿ ಇದು ಅಮೃತವೇಣಿ ಲೈಸ್ ಕ್ಯೂಟ್ ತರಿಸಿದೆ. ಹೇಗಿರುತ್ತೆ ಅಂತ ಹಚ್ಚಿಬಿಟ್ಟು ರಿಸಲ್ಟ್ ಹೇಳ್ತೀನಿ ಫ್ರೆಂಡ್ಸ್. ಯಾಕಂದರೆ ನಾನು ಆನ್ಲೈನಲ್ಲಿ ನೋಡಿ ಚೆಕ್ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಆಗಿದೆ ಅಂತ ಹೇಳಿದರು. ಅದಕ್ಕೆ ಬೈ ಮಾಡಿದ್ದೀನಿ. ಚೆನ್ನಾಗಿ ಬಂದರೆ ನಿಮಗೂ ತಿಳಿಸ್ತೀನಿ ಫ್ರೆಂಡ್ಸ್. ಏನು ಕಡಿಮೆ ಆಗ್ತವೆ ಅಂತ ಸಜೆಷನ್ ಮಾಡಿದರು. ಅದಕ್ಕೆ ಆನ್ಲೈನಲ್ಲಿ ತರಿಸಿದ್ದೀನಿ. ಸ್ವಲ್ಪ ಕಾಸ್ಟ್ಲಿನೇ ಇದೆ, ಬಟ್ ಅದು ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡಿ ನಿಮಗೆ ರಿವ್ಯೂ ತಿಳಿಸ್ತೀನಿ. ನೋಡಿ, ಇಷ್ಟಿದೆ ಅದು ಬಾಟಲ್. ಅದ್ರ ಜೊತೆ ಒಂದು ಬಾಚಣಿಕೆ ಫ್ರೀ ಕೊಟ್ಟಿದ್ದಾರೆ. ಈಗಾಗಲಿಂದ ನೋಡಿ. ಮತ್ತು ಆ ಕಡೆ ಊರುಸಲ್ಲೆಲ್ಲ ನೈಟ್ ಅಡ್ಡಾಡಿದ್ವಿ ಫ್ರೆಂಡ್ಸ್. ಚೆನ್ನಾಗಿ ಅಡ್ಡಾಡಿ ಜೋಕಾಲಿಯಲ್ಲೆಲ್ಲ ಕೂತ್ಕೊಂಡು ಚೆನ್ನಾಗಿ. ಇವ್ರು ನಮ್ಮ ತಮ್ಮ ಫ್ರೆಂಡ್ಸ್, ಇವ್ರು ನಮ್ಮ ಹಸ್ಬೆಂಡು ತಮ್ಮ ಎಲ್ಲ ನೋಡಲಿ. ಊರುಸಲ್ಲಿ ಮಸ್ತ್ ಎಂಜಾಯ್ ಮಾಡಿ ಬಂದ್ವಿ ಫ್ರೆಂಡ್ಸ್ ಮನೆಯಲ್ಲಿ. ಅದು ಇದು ತಿನ್ಕೊಂಡು ನೋಡಿದ್ರಲ್ಲ, ಊರುಸು ಹೋದ ತಕ್ಷಣ ನಾವು ಸ್ಟಾಪೇ ಆಗಲ್ಲ. ಆ ಥರ ಎಲ್ಲ ನೋಡಿಕೊಂಡು ಚೆನ್ನಾಗಿ. ಎಲ್ಲ ಕಾಸ್ಟ್ಲಿ ಇದ್ದಾವೆ ಫ್ರೆಂಡ್ಸ್. ಎಲ್ಲ 100 to 150 ಅದ್ರ ಮೇಲೆ ರೇಂಜ್ ಇದ್ದಾವೆ. ನೀವು ಯಾವ್ಯಾವ ಜೋಕಾಲಿ ಆಡಿದ್ರಿ ಅಂತ ನಮಗೆ ಕಮೆಂಟ್ ಮಾಡಿ. ಸ್ನ್ಯಾಕ್ಸ್ ಏನೇನು ತಿಂದ್ರಿ ಅಂತ ಕಮೆಂಟ್ ಮಾಡಿ. ನಾವು ಅಲ್ಲಿ ಆಲೂ ರೋಲ್ ಆ್ಯಂಡ್ ಗೋಬಿ ಮತ್ತು ಕಬ್ಬಿನ ಹಾಲು ಕುಡಿದ್ವಿ ಫ್ರೆಂಡ್ಸ್. ಇದು ಕಬ್ಬಿನ ಹಾಲು ಕುಡಿತಾ ಇದ್ದೀವಿ ಇಲ್ಲೇ. ತಿಂದು ಚೆನ್ನಾಗಿ ಕುಡಿದು ಎಂಜಾಯ್ ಮಾಡಿ. ಉರುಸು ಜಾತ್ರೆ ಅಂದರೆ ಕೇಳಬೇಕಾ? ನೀವು ನಿಮ್ಮೂರಲ್ಲಿ ಈ ಥರ ಸೆಲೆಬ್ರೇಷನ್ ಮಾಡ್ತಿದ್ದೀರಾ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಖಂಡಿತ ಲೈಕ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಮತ್ತು ಮನೆಗೆ ಬಂದೆ ನನ್ನ ಮಗನಿಗೆ ಒಂದು ಡ್ರೆಸ್ ಆರ್ಡ್ರ್ ಹಾಕಿದ್ದೆ ಫ್ರೆಂಡ್ಸ್. ಅದು ಆರ್ಡ್ರ್ ಬಂದಿತ್ತು. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಫುಲ್ ಯೆಲ್ಲೋ ಕಲರು. ಚೆನ್ನಾಗಿದೆ ಡ್ರೆಸ್ ಮಾತ್ರ ಭಾರಿ ಇತ್ತು ಫ್ರೆಂಡ್ಸ್. ಸಾಫ್ಟ್ ಇತ್ತು, ಏನು ಸೆಕೆ ಆಗ್ತಿದ್ದಿಲ್ಲ. ಅವನಿಗೆ ಆನ್ಲೈನಲ್ಲಿ ಇನ್ನೂ ಅಡ್ಡಾಡ್ತಿದ್ದಿಲ್ಲಲ್ಲ ಫ್ರೆಂಡ್ಸ್, ಅದಕ್ಕೆ ನೋಡಿ ಇನ್ನೂ ಸ್ವಲ್ಪ ಲೇಟಾಗಿ ಹಾಕಿದ್ರೆ ಆಯಿತು ಅಂತ ತರಿಸಿದ್ದೀನಿ. ಹೇಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.